ಬೆಂಗಳೂರಿನ ಪರಿಸ್ಥಿತಿ ಹೇಗೆ ಅಂತಂದ್ರೆ, ಒಂದು ಮಳೆ ಬಂದ್ರೆ ಕೇವಲ ಮಳೆ ಬರೋದಿಲ್ಲ, ಮಳೆಯ ಜೊತೆಗೆ ಸಮಸ್ಯೆಗಳು ಕೂಡ ಬಂದ್ಬಿಡುತ್ತೆ. ಪ್ರತಿ ವರ್ಷವೂ ಕೂಡ ಅದೇ ಪರಿಸ್ಥಿತಿ, ಚರ್ವೈತ ಚಾರ್ಮಣ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಮಳೆ ಬಂದಾಗೊಮ್ಮೆ ನಾವು ಕೇಳಿದೀವಿ, ನೋಡಿದೀವಿ ಎಷ್ಟೆಲ್ಲ ಅವಾಂತರಗಳಾಗತ್ತೆ ಅಂತ ಹೇಳಿ. ಬೆಂಗಳೂರಿನ ಮಂದಿ ಹೈರಾಣಾಗಿ ಹೋಗಿದ್ದಾರೆ ಒಂದೇ ಒಂದು ಮಳೆಗೆ. ಎನ್ಸಿ ಕಾಲೋನಿ 20 ಮನೆಗಳು ಜಲಾವೃತ ಆಗಿದೆ. ಪುಲಕೇಶಿ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಬಿಬಿಎಂಪಿಗೆ ದೂರು ಕೊಟ್ಟರೂ ಕೂಡ ಪಾಲಿಕೆ ಕ್ಯಾರೆ ಅಂತ ಇಲ್ಲ. ನಮಗೊಂದು ಆಶ್ಚರ್ಯ ಏನಂತಂದ್ರೆ, ಈ ಮಳೆಯಿಂದಾಗಿ ಅವಾಂತರಗಳನ್ನ ತಡೆಗಟ್ಟೋದಕ್ಕೇನೆ ಬಿಬಿಎಂಪಿ ತನ್ನ ಬಜೆಟ್ನಲ್ಲಿ ಕೋಟಿ ರೂಪಾಯಿ ದುಡ್ಡನ್ನ ತೆಗೆದಿಡುತ್ತೆ. ಎಷ್ಟು ಹೇಳಿ? ಕೋಟಿ ರೂಪಾಯಿ. ಆದ್ರೂ ಕೂಡ ಒಂದೇ ಒಂದು ಮಳೆಗೆ ಇಷ್ಟೆಲ್ಲ ಅವಾಂತರ ಆಗಿದೆ. ಇದು ಪೂರ್ವ ಮುಂಗಾರು, ಕಂಪ್ಲೀಟ್ ಮುಂಗಾರು ಮಳೆ ಇನ್ನೂ ಆರಂಭ ಆಗಿಲ್ಲ. ಮುಂಗಾರು ಮಳೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಲಿ, ಒಬ್ಬೊಬ್ರು ಪಿಕ್ಚರ್ ಬಿಟ್ಟು ಹೋಗುತ್ತೆ ಬೆಂಗಳೂರಲ್ಲಿ. ನೋಡಿ ಅಲ್ಲಿ ಎನ್ಸಿ ಕಾಲೋನಿ ಧಾರಾವಾಹಿ ನೋಡ್ಕೊಂಡು ಕೂತಿದ್ರೆ ಇಲ್ಲಿ ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರ ಆಗಿದೆ. ನೋಡಿ ಇಲ್ಲಿ ಪರಿಸ್ಥಿತಿ ನೋಡಿ. ನಾವು ನೋಡೋದಕ್ಕೆ ಹೇಳೋದಕ್ಕೆ ಈಸಿ ಅನ್ಸ್ಬೋದು, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಅವ್ರು ಅನುಭವಿಸೋರಿಗೆ ಅವ್ರಿಗೆ ಗೊತ್ತು. ಆಯಾ ಕೂತ್ಕೊಳ್ಳೋ ಮನೆಯಲ್ಲಿ ಮೊಣಕಾಲವರೆಗೆ ನೀರು ಬರುತ್ತೆ ಅಂತಂದ್ರೆ, ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ರೀತಿ ಅವಾಂತರಗಳನ್ನ ತಡೆಯೋದಕ್ಕೆ ಬಜೆಟ್ನಲ್ಲಿ ಕೋಟಿ ರೂಪಾಯಿ ಇಡುತ್ತೆ. ಕೋಟಿ ರೂಪಾಯಿ. ಅದೆಲ್ಲ ಯಾರ ಪಾಲಾಗುತ್ತೋ, ಎಲ್ಲಿ ಹೋಗುತ್ತೋ ದುಡ್ಡು, ಏನ್ ಕಥೆನೋ ನೋಡಿ. ಮಳೆ ಬಂದ್ರೆ ಮನೆಗಳಿಗೆ ನೀರು ನುಗ್ಗುತ್ತೆ, ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿದು ಹೋಗೋದಿಲ್ಲ, ಎಲ್ಲ ಕಡೆ ನೀರು, ರಸ್ತೆಗಳಲ್ಲಿ ನೀರು, ಗುಂಡಿಗಳಲ್ಲಿ ನೀರು ತುಂಬಿಕೊಂಡೋಗಿ ರಸ್ತೆಯಲ್ಲಿ ಗುಂಡಿ ಇದೆಯಾ ಗೊತ್ತಾಗಲ್ಲ. ಎರಡ ಅವಾಂತರಗಳು. ಇದಕ್ಕೆ ಬಿಬಿಎಂಪಿ ಉತ್ತರ ಕೊಡಬೇಕು. ಈಗ ನಾವು ಎನ್ಸಿ ಕಾಲೋನಿ ಹಾಗೇನೆ ಪುಲಕೇಶಿ ನಗರ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ವೀಕ್ಷಕರೇ. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮುಂಗಾರು ಮಳೆ ಆರಂಭ ಆಗಿಲ್ಲ. ಪೂರ್ವ ಮುಂಗಾರು ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಇದಕ್ಕೆ ಬಿಬಿಎಂಪಿ ಏನೆಲ್ಲ ಪ್ರಿಕಾಷನರಿ ತಗೊಂಡಿದೆ? ಮಳೆ ಬಂದ್ರೆ ನಾವು ಸನ್ನದ್ಧವಾಗಿದ್ದೀವಿ, ಏನು ಭಯ ಪಡುವಂತ ಅಗತ್ಯ ಇಲ್ಲ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾ ಇದ್ದೀವಿ, ಮಳೆಯಿಂದಾಗಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ನಿಮಗೆ ಎರಡ ಸಮಸ್ಯೆಗಳು ನೋಡಿ, ಅಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಗಿದೆ ನೋಡಿ. ನಾವ್ ಯಾಕೆ ಒಂದೇ ಮಳೆಗೆ ಅಂತ ಹೇಳ್ತಿದೀವಿ ಅಂತಂದ್ರೆ, ಇನ್ನೂ ಕಂಪ್ಲೀಟ್ ಆಗಿ ಮಳೆಗಾಲ ಆರಂಭ ಆಗಿಲ್ಲ. ಇನ್ನು ಮಳೆಗಾಲ ಆರಂಭ ಆಗ್ಬಿಟ್ರೆ ಬೆಂಗಳೂರಿನ ಕಥೆ ದೇವರಿಗೆ ಪ್ರೀತಿ. ಬಿಬಿಎಂಪಿ ಅವರು ಇದಕ್ಕೆ ಉತ್ತರ ಕೊಡ್ಬೇಕು. ನೀವು ಏನು ಸೇಫ್ಟಿ, ಏನೆಲ್ಲ ಪ್ರಿಕಾಷನ್ ತಗೊಂಡಿದ್ದೀರಿ, ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ? ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಇಷ್ಟೆಲ್ಲ ಅವಾಂತರ ಆಗುತ್ತೆ. ಬೆಂಗಳೂರಿನ ಪರಿಸ್ಥಿತಿ ಹೇಗೆ ಅಂತಂದ್ರೆ, ಒಂದು ಮಳೆ ಬಂದ್ರೆ ಕೇವಲ ಮಳೆ ಬರೋದಿಲ್ಲ, ಮಳೆಯ ಜೊತೆಗೆ ಸಮಸ್ಯೆಗಳು ಕೂಡ ಬಂದ್ಬಿಡುತ್ತೆ. ಪ್ರತಿ ವರ್ಷವೂ ಕೂಡ ಅದೇ ಪರಿಸ್ಥಿತಿ, ಚರ್ವೈತ ಚಾರ್ಮಣ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಮಳೆ ಬಂದಾಗೊಮ್ಮೆ ನಾವು ಕೇಳಿದೀವಿ, ನೋಡಿದೀವಿ ಎಷ್ಟೆಲ್ಲ ಅವಾಂತರಗಳಾಗತ್ತೆ ಅಂತ ಹೇಳಿ. ಬೆಂಗಳೂರಿನ ಮಂದಿ ಹೈರಾಣಾಗಿ ಹೋಗಿದ್ದಾರೆ ಒಂದೇ ಒಂದು ಮಳೆಗೆ. ಎನ್ಸಿ ಕಾಲೋನಿ 20 ಮನೆಗಳು ಜಲಾವೃತ ಆಗಿದೆ. ಪುಲಕೇಶಿ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಬಿಬಿಎಂಪಿಗೆ ದೂರು ಕೊಟ್ಟರೂ ಕೂಡ ಪಾಲಿಕೆ ಕ್ಯಾರೆ ಅಂತ ಇಲ್ಲ. ನಮಗೊಂದು ಆಶ್ಚರ್ಯ ಏನಂತಂದ್ರೆ, ಈ ಮಳೆಯಿಂದಾಗಿ ಅವಾಂತರಗಳನ್ನ ತಡೆಗಟ್ಟೋದಕ್ಕೇನೆ ಬಿಬಿಎಂಪಿ ತನ್ನ ಬಜೆಟ್ನಲ್ಲಿ ಕೋಟಿ ರೂಪಾಯಿ ದುಡ್ಡನ್ನ ತೆಗೆದಿಡುತ್ತೆ. ಎಷ್ಟು ಹೇಳಿ? ಕೋಟಿ ರೂಪಾಯಿ. ಆದ್ರೂ ಕೂಡ ಒಂದೇ ಒಂದು ಮಳೆಗೆ ಇಷ್ಟೆಲ್ಲ ಅವಾಂತರ ಆಗಿದೆ. ಇದು ಪೂರ್ವ ಮುಂಗಾರು, ಕಂಪ್ಲೀಟ್ ಮುಂಗಾರು ಮಳೆ ಇನ್ನೂ ಆರಂಭ ಆಗಿಲ್ಲ. ಮುಂಗಾರು ಮಳೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಲಿ, ಒಬ್ಬೊಬ್ರು ಪಿಕ್ಚರ್ ಬಿಟ್ಟು ಹೋಗುತ್ತೆ ಬೆಂಗಳೂರಲ್ಲಿ. ನೋಡಿ ಅಲ್ಲಿ ಎನ್ಸಿ ಕಾಲೋನಿ ಧಾರಾವಾಹಿ ನೋಡ್ಕೊಂಡು ಕೂತಿದ್ರೆ ಇಲ್ಲಿ ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರ ಆಗಿದೆ. ನೋಡಿ ಇಲ್ಲಿ ಪರಿಸ್ಥಿತಿ ನೋಡಿ. ನಾವು ನೋಡೋದಕ್ಕೆ ಹೇಳೋದಕ್ಕೆ ಈಸಿ ಅನ್ಸ್ಬೋದು, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಅವ್ರು ಅನುಭವಿಸೋರಿಗೆ ಅವ್ರಿಗೆ ಗೊತ್ತು. ಆಯಾ ಕೂತ್ಕೊಳ್ಳೋ ಮನೆಯಲ್ಲಿ ಮೊಣಕಾಲವರೆಗೆ ನೀರು ಬರುತ್ತೆ ಅಂತಂದ್ರೆ, ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ರೀತಿ ಅವಾಂತರಗಳನ್ನ ತಡೆಯೋದಕ್ಕೆ ಬಜೆಟ್ನಲ್ಲಿ ಕೋಟಿ ರೂಪಾಯಿ ಇಡುತ್ತೆ. ಕೋಟಿ ರೂಪಾಯಿ.
ಅದೆಲ್ಲ ಯಾರ ಪಾಲಾಗುತ್ತೋ, ಎಲ್ಲಿ ಹೋಗುತ್ತೋ ದುಡ್ಡು, ಏನ್ ಕಥೆನೋ ನೋಡಿ. ಮಳೆ ಬಂದ್ರೆ ಮನೆಗಳಿಗೆ ನೀರು ನುಗ್ಗುತ್ತೆ, ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿದು ಹೋಗೋದಿಲ್ಲ, ಎಲ್ಲ ಕಡೆ ನೀರು, ರಸ್ತೆಗಳಲ್ಲಿ ನೀರು, ಗುಂಡಿಗಳಲ್ಲಿ ನೀರು ತುಂಬಿಕೊಂಡೋಗಿ ರಸ್ತೆಯಲ್ಲಿ ಗುಂಡಿ ಇದೆಯಾ ಗೊತ್ತಾಗಲ್ಲ. ಒಂದ ಎರಡು ಅವಾಂತರಗಳು. ಇದಕ್ಕೆ ಬಿಬಿಎಂಪಿ ಉತ್ತರ ಕೊಡಬೇಕು. ಈಗ ನಾವು ಎನ್ಸಿ ಕಾಲೋನಿ ಹಾಗೇನೆ ಪುಲಕೇಶಿ ನಗರ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ವೀಕ್ಷಕರೇ. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮುಂಗಾರು ಮಳೆ ಆರಂಭ ಆಗಿಲ್ಲ. ಪೂರ್ವ ಮುಂಗಾರು ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಇದಕ್ಕೆ ಬಿಬಿಎಂಪಿ ಏನೆಲ್ಲ ಪ್ರಿಕಾಷನರಿ ತಗೊಂಡಿದೆ? ಮಳೆ ಬಂದ್ರೆ ನಾವು ಸನ್ನದ್ಧವಾಗಿದ್ದೀವಿ, ಏನು ಭಯ ಪಡುವಂತ ಅಗತ್ಯ ಇಲ್ಲ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾ ಇದ್ದೀವಿ, ಮಳೆಯಿಂದಾಗಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ನಿಮಗೆ ಒಂದ ಎರಡ ಸಮಸ್ಯೆಗಳು ನೋಡಿ, ಅಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಗಿದೆ ನೋಡಿ. ನಾವ್ ಯಾಕೆ ಒಂದೇ ಮಳೆಗೆ ಅಂತ ಹೇಳ್ತಿದೀವಿ ಅಂತಂದ್ರೆ, ಇನ್ನು ಕಂಪ್ಲೀಟ್ ಆಗಿ ಮಳೆಗಾಲ ಆರಂಭ ಆಗಿಲ್ಲ. ಇನ್ನ ಮಳೆಗಾಲ ಆರಂಭ ಆಗ್ಬಿಟ್ರೆ ಬೆಂಗಳೂರಿನ ಕಥೆ ದೇವರಿಗೆ ಪ್ರೀತಿ. ಬಿಬಿಎಂಪಿ ಅವರು ಇದಕ್ಕೆ ಉತ್ತರ ಕೊಡ್ಬೇಕು. ನೀವು ಏನು ಸೇಫ್ಟಿ, ಏನೆಲ್ಲ ಪ್ರಿಕಾಷನ್ ತಗೊಂಡಿದ್ದೀರಿ, ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ? ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಇಷ್ಟೆಲ್ಲ ಅವಾಂತರ ಆಗುತ್ತೆ. ಬೆಂಗಳೂರಿನ ಪರಿಸ್ಥಿತಿ ಹೇಗೆ ಅಂತಂದ್ರೆ, ಒಂದು ಮಳೆ ಬಂದ್ರೆ ಕೇವಲ ಮಳೆ ಬರೋದಿಲ್ಲ, ಮಳೆಯ ಜೊತೆಗೆ ಸಮಸ್ಯೆಗಳು ಕೂಡ ಬಂದ್ಬಿಡುತ್ತೆ. ಪ್ರತಿ ವರ್ಷವೂ ಕೂಡ ಅದೇ ಪರಿಸ್ಥಿತಿ, ಚರ್ವೈತ ಚಾರ್ಮಣ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಮಳೆ ಬಂದಾಗೊಮ್ಮೆ ನಾವು ಕೇಳಿದೀವಿ, ನೋಡಿದೀವಿ ಎಷ್ಟೆಲ್ಲ ಅವಾಂತರಗಳಾಗತ್ತೆ ಅಂತ ಹೇಳಿ. ಬೆಂಗಳೂರಿನ ಮಂದಿ ಹೈರಾಣಾಗಿ ಹೋಗಿದ್ದಾರೆ ಒಂದೇ ಒಂದು ಮಳೆಗೆ. ಎನ್ಸಿ ಕಾಲೋನಿ 20 ಮನೆಗಳು ಜಲಾವೃತ ಆಗಿದೆ. ಪುಲಕೇಶಿ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಬಿಬಿಎಂಪಿಗೆ ದೂರು ಕೊಟ್ಟರೂ ಕೂಡ ಪಾಲಿಕೆ ಕ್ಯಾರೆ ಅಂತ ಇಲ್ಲ. ನಮಗೊಂದು ಆಶ್ಚರ್ಯ ಏನಂತಂದ್ರೆ, ಈ ಮಳೆಯಿಂದಾಗಿ ಅವಾಂತರಗಳನ್ನ ತಡೆಗಟ್ಟೋದಕ್ಕೇನೆ ಬಿಬಿಎಂಪಿ ತನ್ನ ಬಜೆಟ್ನಲ್ಲಿ ಕೋಟಿ ರೂಪಾಯಿ ದುಡ್ಡನ್ನ ತೆಗೆದಿಡುತ್ತೆ. ಎಷ್ಟು ಹೇಳಿ? ಕೋಟಿ ರೂಪಾಯಿ. ಆದ್ರೂ ಕೂಡ ಒಂದೇ ಒಂದು ಮಳೆಗೆ ಇಷ್ಟೆಲ್ಲ ಅವಾಂತರ ಆಗಿದೆ. ಇದು ಪೂರ್ವ ಮುಂಗಾರು, ಕಂಪ್ಲೀಟ್ ಮುಂಗಾರು ಮಳೆ ಇನ್ನೂ ಆರಂಭ ಆಗಿಲ್ಲ. ಮುಂಗಾರು ಮಳೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಲಿ, ಒಬ್ಬೊಬ್ರು ಪಿಕ್ಚರ್ ಬಿಟ್ಟು ಹೋಗುತ್ತೆ ಬೆಂಗಳೂರಲ್ಲಿ. ನೋಡಿ ಅಲ್ಲಿ ಎನ್ಸಿ ಕಾಲೋನಿ ಧಾರಾವಾಹಿ ನೋಡ್ಕೊಂಡು ಕೂತಿದ್ರು. ಇಲ್ಲಿ ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರ ಆಗಿದೆ. ನೋಡಿ ಇಲ್ಲಿ ಪರಿಸ್ಥಿತಿ ನೋಡಿ. ನಾವು ನೋಡೋದಕ್ಕೆ ಹೇಳೋದಕ್ಕೆ ಈಸಿ ಅನ್ಸ್ಬೋದು, ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಅವ್ರು ಅನುಭವಿಸೋರ್ಗೆ ಅವ್ರಿಗೆ ಗೊತ್ತು. ಆಯಾ ಕೂತ್ಕೊಳ್ಳೋ ಮನೆಯಲ್ಲಿ ಮೊಣಕಾಲವರೆಗೂ ನೀರು ಬರುತ್ತೆ ಅಂತಂದ್ರೆ, ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈ ರೀತಿ ಅವಾಂತರಗಳನ್ನ ತಡೆಯೋದಕ್ಕೆ ಬಜೆಟ್ನಲ್ಲಿ ಕೋಟಿ ರೂಪಾಯಿ ಇಡುತ್ತೆ. ಕೋಟಿ ರೂಪಾಯಿ. ಅದೆಲ್ಲ ಯಾರ ಪಾಲಾಗುತ್ತೋ, ಎಲ್ಲಿ ಹೋಗುತ್ತೋ ದುಡ್ಡು, ಏನ್ ಕಥೆನೋ ನೋಡಿ. ಮಳೆ ಬಂದ್ರೆ ಮನೆಗಳಿಗೆ ನೀರು ನುಗ್ಗುತ್ತೆ, ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹರಿದು ಹೋಗೋದಿಲ್ಲ, ಎಲ್ಲ ಕಡೆ ನೀರು, ರಸ್ತೆಗಳಲ್ಲಿ ನೀರು, ಗುಂಡಿಗಳಲ್ಲಿ ನೀರು ತುಂಬಿಕೊಂಡೋಗಿ ರಸ್ತೆಯಲ್ಲಿ ಗುಂಡಿ ಇದೆಯಾ ಗೊತ್ತಾಗಲ್ಲ. ಒಂದ ಎರಡು ಅವಾಂತರಗಳು. ಇದಕ್ಕೆ ಬಿಬಿಎಂಪಿ ಉತ್ತರ ಕೊಡಬೇಕು. ಈಗ ನಾವು ಎನ್ಸಿ ಕಾಲೋನಿ ಹಾಗೇನೆ ಪುಲಕೇಶಿ ನಗರ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ವೀಕ್ಷಕರೇ. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಮುಂಗಾರು ಮಳೆ ಆರಂಭ ಆಗಿಲ್ಲ. ಪೂರ್ವ ಮುಂಗಾರು ಮಳೆಯಿಂದಾಗಿ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಇದಕ್ಕೆ ಬಿಬಿಎಂಪಿ ಏನೆಲ್ಲ ಪ್ರಿಕಾಷನರಿ ತಗೊಂಡಿದೆ? ಮಳೆ ಬಂದ್ರೆ ನಾವು ಸನ್ನದ್ಧವಾಗಿದ್ದೀವಿ, ಏನು ಭಯ ಪಡುವಂತ ಅಗತ್ಯ ಇಲ್ಲ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾ ಇದ್ದೀವಿ, ಮಳೆಯಿಂದಾಗಿ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ನಿಮಗೆ ಒಂದ ಎರಡ ಸಮಸ್ಯೆಗಳು ನೋಡಿ, ಅಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಗಿದೆ ನೋಡಿ. ನಾವ್ ಯಾಕೆ ಒಂದೇ ಮಳೆಗೆ ಅಂತ ಹೇಳ್ತಿದೀವಿ ಅಂತಂದ್ರೆ, ಇನ್ನು ಕಂಪ್ಲೀಟ್ ಆಗಿ ಮಳೆಗಾಲ ಆರಂಭ ಆಗಿಲ್ಲ. ಇನ್ನ ಮಳೆಗಾಲ ಆರಂಭ ಆಗ್ಬಿಟ್ರೆ ಬೆಂಗಳೂರಿನ ಕಥೆ ದೇವರಿಗೆ ಪ್ರೀತಿ. ಬಿಬಿಎಂಪಿ ಅವರು ಇದಕ್ಕೆ ಉತ್ತರ ಕೊಡ್ಬೇಕು. ನೀವು ಏನು ಸೇಫ್ಟಿ, ಏನೆಲ್ಲ ಪ್ರಿಕಾಷನ್ ತಗೊಂಡಿದ್ದೀರಿ, ಏನೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀರಿ? ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಇಷ್ಟೆಲ್ಲ ಅವಾಂತರ ಆಗುತ್ತೆ.